ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 12ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೇವಲ 3 ಪಾಯಿಂಟ್ಗಳಷ್ಟು ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸ್ 165 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 45 ಪಾಯಿಂಟ್ಗಳ ಕರೆಕ್ಷನ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಅದಾದಮೇಲೆ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ ಲಿಸ್ಟ್ನಲ್ಲಿ HDFC ಬ್ಯಾಂಕ್ ನೋಡೋದಕ್ಕೆ ಸಿಕ್ತು. 2.5% ಅಪ್ಸೈಡ್ HDFC ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿನ್ನೆ HDFC ಬ್ಯಾಂಕ್ ತಮ್ಮ ಸಬ್ಸಿಡರಿ ಕಂಪನಿ ಆಗಿರುವಂಥ HDB ಫಿನಾನ್ಷಿಯಲ್ಸ್ನ IPO ತರ್ತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಜನವರಿ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ ಹೌಸ್ಗಳು ಹೆಚ್ಚಿನ ಒಂದು ಬೈಯಿಂಗನ್ನು HDFC ಬ್ಯಾಂಕಲ್ಲಿ ಮಾಡಿದ್ರು. HDFC ಬ್ಯಾಂಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ಇದ್ದಿದ್ದರಿಂದ ಮ್ಯೂಚುವಲ್ ಫಂಡ್ಗಳು ಒಳ್ಳೆ ಒಂದು ಬೈಯಿಂಗನ್ನು ಮಾಡಿದ್ರು. ಆ ಒಂದು ಬೈಯಿಂಗ್ ಫೆಬ್ರವರಿ ತಿಂಗಳಲ್ಲಿ ಕೂಡ ಕಂಟಿನ್ಯೂ ಆಗಿದೆ. 8,400 ಕೋಟಿ ಅಮೌಂಟ್ನ ಶೇರ್ಗಳನ್ನು ಮ್ಯೂಚುವಲ್ ಫಂಡ್ ಹೌಸ್ಗಳು HDFC ಬ್ಯಾಂಕಲ್ಲಿ ಬೈ ಮಾಡಿಕೊಂಡಿದ್ದಾರೆ. ಓವರಾಲ್ 6 ಕೋಟಿ ಶೇರ್ಸ್ಗಳನ್ನು ಮ್ಯೂಚುವಲ್ ಫಂಡ್ ಹೌಸ್ಗಳು ಬೈ ಮಾಡಿದ್ದಾರೆ. ಟೋಟಲ್ 40 ಮ್ಯೂಚುವಲ್ ಫಂಡ್ ಹೌಸ್ಗಳು HDFC ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅದರಲ್ಲಿ 34 ಫಂಡ್ ಹೌಸ್ಗಳು ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹೈಯೆಸ್ಟ್ ಬೈಯಿಂಗ್ ಫೆಬ್ರವರಿ ತಿಂಗಳಲ್ಲಿ HDFC ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಾದಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್, ವರ್ಲ್ಪೂಲ್ ಆಫ್ ಇಂಡಿಯಾ, L&Tಯಲ್ಲಿ ಹೆಚ್ಚಿನ ಒಂದು ಬೈಯಿಂಗನ್ನು ಮ್ಯೂಚುವಲ್ ಫಂಡ್ಗಳು ಮಾಡಿದ್ದಾರೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್, ಕಲ್ಯಾಣ್ ಜುವೆಲರ್ಸ್, IOCನಲ್ಲಿ ಕೂಡ ಹೆಚ್ಚಿನ ಒಂದು ಬೈಯಿಂಗ್ ಕಾಣಿಸ್ತದೆ. ಹಾಗೆ ಏರ್ಟೆಲ್ ಮತ್ತು TCSನಲ್ಲಿ ಕೂಡ ಮ್ಯೂಚುವಲ್ ಫಂಡ್ಗಳು ಫೆಬ್ರವರಿ ತಿಂಗಳಲ್ಲಿ ಬೈಯಿಂಗನ್ನು ಮಾಡಿದ್ದಾರೆ. ಹಾಗೆ ಯಾವೆಲ್ಲ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಇತ್ತು ಆ ಕಂಪನಿಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಸ್ಟೇಕನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸನ್ ಫಾರ್ಮಾನಲ್ಲಿ NTPC, M&M ಹಾಗೆ SBIನಲ್ಲಿ ಸ್ಟೇಕ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಲೋವರ್ ಪ್ರೈಸ್ನಲ್ಲಿ ಬೈಯಿಂಗನ್ನು ಮಾಡ್ತಿರ್ತಾರೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ದಾಗ ಹೈಯರ್ ಲೆವೆಲ್ನಲ್ಲಿ ಸೆಲ್ಲಿಂಗನ್ನು ಕೂಡ ಮಾಡ್ತಿರ್ತಾರೆ. ಸೊ ಓವರಾಲ್ ಅವರು ತಮ್ಮ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಒಳ್ಳೊಳ್ಳೆ ಸ್ಟಾಕ್ಗಳು ಒಳ್ಳೆ ಲೆವೆಲ್ಗಳಲ್ಲಿ ಅವೈಲೇಬಲ್ ಇದ್ದಾಗ ಅದನ್ನು ಬೈ ಮಾಡಿಕೊಂಡು ಹೈಯರ್ ಲೆವೆಲ್ಗಳಲ್ಲಿ ಸೆಲ್ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಆ ಫಂಡ್ ಹೌಸ್ಗಳು ಮಾಡ್ತಾರೆ. HDFC ಬ್ಯಾಂಕ್ನ ಶೇರ್ ಹೋಲ್ಡರ್ಸ್ಗಳಿಗೆ ಸ್ವಲ್ಪ ಕನ್ಸರ್ನ್ ಇತ್ತು. ನೆಟ್ ಮಾರ್ಜಿನ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದ್ದರಿಂದ. ಬಟ್ ಈಗ ಮ್ಯೂಚುವಲ್ ಫಂಡ್ಗಳು HDFC ಬ್ಯಾಂಕ್ನ ಶೇರ್ಗಳನ್ನು ಬೈ ಮಾಡ್ತಿರೋದ್ರಿಂದ ಸ್ವಲ್ಪ ಪಾಸಿಟಿವಿಟಿ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗನ್ನೇ ಕೊಟ್ಟಿದೆ. ಸೊ HDFC ಬ್ಯಾಂಕ್ನ ಶೇರ್ ಹೋಲ್ಡರ್ಸ್ಗಳಿಗೆ ಸ್ವಲ್ಪ ಕನ್ಸರ್ನ್ ಇತ್ತು. ಸ್ಟಾಕ್ ಪ್ರೈಸ್ನಲ್ಲಿ ಕಂಟಿನ್ಯೂಸ್ ವೀಕ್ನೆಸ್ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ಮ್ಯೂಚುವಲ್ ಫಂಡ್ಗಳು ಒಳ್ಳೆ ಒಂದು ಬೈಯಿಂಗನ್ನು ಮಾಡ್ತಿರೋದ್ರಿಂದ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗ್ತದೆ. ಹಾಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. TCS, LTI, ಮೈಂಟ್ರಿ, ಇನ್ಫೋಸಿಸ್ ಆಲ್ಮೋಸ್ಟ್ 1% ಗೇನ್ ಆಗಿದೆ. ಮಾರುತಿ ಸುಜುಕಿನಲ್ಲಿ ಕೂಡ 1% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಗ್ತದೆ. 2.5%ಗೂ ಹೆಚ್ಚಿನ ಕರೆಕ್ಷನ್ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸಿಪ್ಲಾ ಕೂಡ 2.5% ಕರೆಕ್ಟ್ ಆಗಿದೆ. ಗ್ರಾಸಿಮ್ನಲ್ಲಿ ಪೇಂಟ್ ಬಿಸ್ನೆಸ್ ಎಂಟ್ರಿ ನ್ಯೂಸ್ನಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇತ್ತು. ಬಟ್ ಈಗ ಹೈಯರ್ ಲೆವೆಲ್ಸ್ನಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಅದಾನಿ ಪೋರ್ಟ್ಸ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗಿತ್ತು. ಬಟ್ 2% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾನಿ ಪೋರ್ಟ್ನಲ್ಲಿ 2 ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. HSBC ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟು ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಮೋತಿಲಾಲ್ ಓಸ್ವಾಲ್ 1,600ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರೆ HSBC 1,566ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಈ ಮುಂಚೆ HSBC 1,370ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಈ ಒಂದು ಟಾರ್ಗೆಟ್ ರೈಸ್ಗೆ ಮೇಜರ್ ರೀಸನ್ ಅದಾನಿ ಪೋರ್ಟ್ನ ಒಂದು ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತ್ ಆಗಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಒಂದು ಇಯರ್ ಆನ್ ಇಯರ್ ವಾಲ್ಯೂಮ್ ಗ್ರೋತ್ ಅನ್ನು ಅದಾನಿ ಪೋರ್ಟ್ ಡಿಕ್ಲೇರ್ ಮಾಡಿದ್ರು. ಅದು ಮುಂದಿನ ತಿಂಗಳಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ ಅನ್ನೋದು ಈ 2 ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಆ ಒಂದು ರೀಸನ್ನಿಂದ ಟಾರ್ಗೆಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ SBIನಲ್ಲಿ ಕೂಡ ಆಲ್ಮೋಸ್ಟ್ 2% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ITCಯಲ್ಲಿ ಹೈಯೆಸ್ಟ್ ಶೇರ್ ಹೋಲ್ಡರ್ ಆಗಿರುವಂಥ ಬ್ಯಾಟ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಬೇಕು ಅನ್ನುವಂಥ ಪ್ಲಾನ್ಸನ್ನು ಮಾಡ್ತಿದ್ರು. ಈ ವಾರದಲ್ಲೇ ತಮ್ಮ ಸ್ಟೇಕನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇದೆ. ಇದಕ್ಕೆ ರೀಸನ್ RBIನ ಗೈಡ್ಲೈನ್ಸ್ ಆಗಿರುತ್ತೆ. ಯಾವುದೇ ಒಂದು ಟೊಬ್ಯಾಕೋ ಕಂಪನಿಯಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದರೆ ಒಬ್ಬ ಫಾರಿನ್ ಇನ್ವೆಸ್ಟರ್ 25%ಗೂ ಹೆಚ್ಚಿನ ಸ್ಟೇಕನ್ನು ಹೋಲ್ಡ್ ಮಾಡಬಾರ್ದು ಅಂತ RBI ಗೈಡ್ಲೈನ್ಸ್ ಇದೆ. ಆ ಒಂದು ರೀಸನ್ನಿಂದ ಬ್ಯಾಟ್ 4% ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಪ್ಲಾನ್ಸ್ ಮಾಡ್ತಿದ್ದಾರೆ. ಅವರು ITCಯಲ್ಲಿ 29% ಸ್ಟೇಕನ್ನು ಹೋಲ್ಡ್ ಮಾಡ್ತಿದ್ದಾರೆ. ಅದರಲ್ಲಿ 4% ಸ್ಟೇಕ್ ಸೇಲ್ನ ಪ್ಲಾನ್ ಇದೆ. 4% ಸ್ಟೇಕ್ ಸೇಲ್ ಅಂದರೂ ಕೂಡ ಭಾರಿ ದೊಡ್ಡ ಅಮೌಂಟ್ನ ಸೇಲ್ ಆಗಿರುತ್ತೆ. ಆ ಒಂದು ರೀಸನ್ನಿಂದ ITCಯಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇದನ್ನು ಬೇರೆ ಇನ್ವೆಸ್ಟರ್ಸ್ಗಳು ಬೈ ಮಾಡ್ಕೊಳ್ತಾರೆ. ಬಟ್ ಬ್ಯಾಟ್ ಯಾವಾಗ ಒಂದು ಬ್ಲಾಕ್ ಡೀಲನ್ನು ತರ್ತಾರೆ ಅಥವಾ ಓಪನ್ ಮಾರ್ಕೆಟ್ನಿಂದ ಈ ಒಂದು ಟ್ರಾನ್ಸಾಕ್ಷನನ್ನು ಮಾಡ್ತಾರೆ ಅವರು ಮಾರ್ಕೆಟ್ ಪ್ರೈಸ್ನಿಂದ ಕಡಿಮೆ ಪ್ರೈಸ್ನಲ್ಲಿ ಸ್ಟೇಕನ್ನು ಸೆಲ್ ಮಾಡಬೇಕಾಗುತ್ತೆ.
ಸೊ ಆಲ್ರೆಡಿ ITC 400ರ ಕೆಳಗಡೆ ಬರ್ತದೆ. ಭಾಳಷ್ಟು ಬ್ರೋಕರೇಜ್ಗಳು ITCಯಲ್ಲಿ 530, 550ವರೆಗೂ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ರು. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ITCಯಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈ ಒಂದು ಸ್ಟೇಕ್ ಸೇಲ್ನ ನ್ಯೂಸ್ನಿಂದ ಸ್ಟಾಕ್ ಸ್ವಲ್ಪ ವೀಕ್ ಆಗ್ತದೆ. ಹಾಗೆ ಬ್ಲಾಕ್ ಡೀಲ್ನ ನ್ಯೂಸ್ ಬಂದಾಗ ಇನ್ನಷ್ಟು ವೀಕ್ನೆಸ್ ITCಯಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಪರ್ಸ್ಪೆಕ್ಟಿವ್ ಯಾರಿಗೆಲ್ಲ ಇತ್ತು ಅವರು ಶೇರ್ಸ್ಗಳನ್ನು ಬೈ ಮಾಡ್ಬೋದಾಗುತ್ತೆ. 360ರಿಂದ 380 ಒಳ್ಳೆ ಒಂದು ಲೆವೆಲ್ಸ್ ಆಗ್ಬೋದು. ಆ ಲೆವೆಲ್ನಲ್ಲಿ ಖಂಡಿತವಾಗ್ಲೂ ITCಯನ್ನು ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ಸ್ಟೇಕ್ ಸೇಲ್ನಿಂದ ITCಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬ್ಯಾಟ್ ಏನು ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಅದನ್ನು ಬೇರೆ ಇನ್ವೆಸ್ಟರ್ಸ್ಗಳು ಬೈ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಝೊಮ್ಯಾಟೊನಲ್ಲಿ ಕೂಡ ಕಂಟಿನ್ಯೂಸ್ ಟಾರ್ಗೆಟ್ ಇನ್ಕ್ರೀಸ್ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. HSBC ತಮ್ಮ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ HSBC 163ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು, ಅದನ್ನು 200ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಇವರು ಇಂಡಿಯಾದಲ್ಲಿ ಇನ್ನೂ ಕೂಡ ಫುಡ್ ಡೆಲಿವರಿ ಬಿಸ್ನೆಸ್ ಅರ್ಲಿ ಸ್ಟೇಜಸ್ನಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಗ್ರೋ ಆಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಝೊಮ್ಯಾಟೊನಲ್ಲಿ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಫುಡ್ ಡೆಲಿವರಿ ಬಿಸ್ನೆಸ್ನಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಪ್ರಾಮಿನೆಂಟ್ ಪ್ಲೇಯರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 50% ಮಾರ್ಕೆಟ್ ಶೇರನ್ನು ಎರಡು ಕಂಪನಿಗಳು ಹೋಲ್ಡ್ ಮಾಡ್ತಿದ್ದಾರೆ. ಆದ್ದರಿಂದ ಅಡ್ವಾಂಟೇಜ್ ಈ ಎರಡು ಕಂಪನಿಗಳಿಗೆ ಇರುತ್ತೆ ಅನ್ನೋದು HSBCನ ವ್ಯೂ ಆಗಿದೆ. ಆ ಒಂದು ರೀಸನ್ನಿಂದ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ 1.5% ಅಪ್ಸೈಡ್ನೊಂದಿಗೆ ಝೊಮ್ಯಾಟೊ ಕ್ಲೋಸ್ ಆಗಿದೆ. RK ಸ್ವಾಮಿ ಲಿಮಿಟೆಡ್ನ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿರಲಿಲ್ಲ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 13%ನ ಡಿಸ್ಕೌಂಟ್ನೊಂದಿಗೆ RK ಸ್ವಾಮಿ ಲಿಮಿಟೆಡ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 288 ರೂಪಾಯಿ ಆಗಿತ್ತು. 250ರ ಪ್ರೈಸ್ನಲ್ಲಿ ಸ್ಟಾಕ್ ಲಿಸ್ಟ್ ಆಯಿತು. ಅದಾದಮೇಲೆ ಒಂದು ಸ್ಟ್ರಾಂಗ್ ಅಪ್ಸೈಡ್ ಕೂಡ ನೋಡೋದಕ್ಕೆ ಸಿಕ್ತು. 288ರ ಲೆವೆಲನ್ನು ಸ್ಟಾಕ್ ರೀಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 262ರ ಪ್ರೈಸ್ನಲ್ಲಿ RK ಸ್ವಾಮಿ ಲಿಮಿಟೆಡ್ ಕ್ಲೋಸಿಂಗನ್ನು ಕೊಟ್ಟಿದೆ. ಮಾರ್ಕೆಟ್ ರಿಸರ್ಚ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದ್ರು ಕೂಡ ಪ್ರೀಮಿಯಂ ಹೆಚ್ಚಾಗಿ ಕಾಣಿಸ್ತಾ ಇರೋ ಒಂದು ರೀಸನ್ನಿಂದ ಒಂದು ಡಿಸ್ಕೌಂಟೆಡ್ ಲಿಸ್ಟಿಂಗ್ RK ಸ್ವಾಮಿನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ JJ ಕೆಮಿಕಲ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 28ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 12% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಕಂಪನಿ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಗೋಪಾಲ್ ನಮ್ಕಿನ್ನಲ್ಲಿ ಕೂಡ ಯಾವುದೇ ರೀತಿಯ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತಿಲ್ಲ. ಒಂದು ಫ್ಲಾಟ್ ಲಿಸ್ಟಿಂಗ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಗೋಪಾಲ್ ನಮ್ಕಿನ್ನಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಪಾಪ್ಯುಲರ್ ವೆಹಿಕಲ್ ಆ್ಯಂಡ್ ಸರ್ವಿಸಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ರಿಟೇಲ್ ಕ್ಯಾಟಗರಿ 0.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. NII ಕ್ಯಾಟಗರಿಯಲ್ಲಿ 0.1 ಟೈಮ್ನ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನ ನೋಡೋದಕ್ಕೆ ಸಿಕ್ಕಿದೆ. ಎಂಪ್ಲಾಯ್ ಕ್ಯಾಟಗರಿ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಕೇವಲ 1 ಕೋಟಿ ಅಮೌಂಟ್ನ ಶೇರ್ಗಳನ್ನು ಮಾತ್ರ ಇವರು ಇಶ್ಯೂ ಮಾಡ್ತಿದ್ದಾರೆ. ಆ ಒಂದು ರೀಸನ್ನಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 20 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. 6ರಿಂದ 7% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದೇ ರೀತಿಯ ಪ್ರೀಮಿಯಂ ಕೊನೆ ದಿನದವರೆಗೂ ಕಂಟಿನ್ಯೂ ಆದರೆ ಈ ಒಂದು IPOನ ಕೂಡ ಅವಾಯ್ಡ್ ಮಾಡ್ಬೋದಾಗುತ್ತೆ. ವಿಶಾಲ್ ಮೆಗಾಮಾರ್ಟ್ $1 ಬಿಲಿಯನ್ IPO ಪ್ಲಾನ್ಸನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಕಂಪನಿ ಕಡೆಯಿಂದ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. $1 ಬಿಲಿಯನ್ IPO ಅಂದರೆ 8,000ರಿಂದ 8,500 ಕೋಟಿಯ ಇಶ್ಯೂ ಸೈಜ್ನ IPO ಆಗಿರುತ್ತೆ. ವಿಶಾಲ್ ಮೆಗಾಮಾರ್ಟ್ ಗ್ರಾಸರಿ ಸೆಗ್ಮೆಂಟ್ನಲ್ಲಿ ಹಾಗೆಯೇ ಅಪರಲ್ಗಳನ್ನು ಸೆಲ್ ಮಾಡುವಂಥ ಬಿಸ್ನೆಸ್ಸನ್ನು ಮಾಡ್ತಾರೆ. ಇವರು ರಿಲಯನ್ಸ್ ರಿಟೇಲ್, ಅವೆನ್ಯೂ ಸೂಪರ್ ಮಾರ್ಟ್, ಟ್ರೆಂಟ್ನಂಥ ಕಂಪನಿಗಳಿಗೆ ಕಾಂಪಿಟೇಟರ್ ಆಗಿದ್ದಾರೆ. ಸೊ ಈ ಒಂದು IPO ಕೂಡ ಮಾರ್ಕೆಟ್ನಲ್ಲಿ ಬಂದರೆ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಟರ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಫಿನ್ ಟೆಕ್ನಾಲಜೀಸ್ನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ 2% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಆ ಒಂದು ನ್ಯೂಸ್ನಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 6% ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಪ್ರವೇಕ್ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಕಂಪನಿ ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ರಾಮ ಮಂದಿರದ ವಿಚಾರದಿಂದ ಈ ಒಂದು ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 2021ರಲ್ಲಿ ಪೆನ್ನಿ ಸ್ಟಾಕ್ ಆಗಿದ್ದಂಥ ಪ್ರವೇಕ್ 1200ರ ಹೈಯನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಈಗ ಕರೆಕ್ಟ್ ಆಗ್ತಾ ಇದೆ. ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ಈ ಕಂಪನಿಯಲ್ಲಿ ಈಗ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 3% ಸ್ಟೇಕನ್ನು ಪ್ರಮೋಟರ್ ಸೆಲ್ ಮಾಡಿದ್ದಾರೆ. ಸೊ ಪ್ರಮೋಟರ್ಸ್ಗಳು ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂದಾಗ ಕಂಪನಿಯಲ್ಲಿ ಸ್ವಲ್ಪ ವೀಕ್ನೆಸ್ ಇದ್ದೇ ಇರುತ್ತೆ. ಕಂಪನಿಯ ಪ್ರಮೋಟರ್ಸ್ ಅಂದಾಗ ಅವರ ಒಂದು ಹೋಲ್ಡಿಂಗ್ ಏನಿದೆ ಈ ಒಂದು ಪ್ರೈಸ್ನಲ್ಲಿ ಇರುತ್ತೆ. ಆಲ್ರೆಡಿ ಬಹಳಷ್ಟು ಗೇನ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಹೈಯರ್ ಲೆವೆಲ್ನಲ್ಲಿ ಪ್ರಮೋಟರ್ಸ್ಗಳು ಒಳ್ಳೆ ಒಂದು ಪ್ರಾಫಿಟ್ಸನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಪ್ರವೇಗ್ನ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿ ಇದೆ. ಬಟ್ ಸ್ಟಾಕ್ನಲ್ಲಿ ಆಲ್ರೆಡಿ ಬಹಳಷ್ಟು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪ್ರಮೋಟರ್ಸ್ ಏನು ಸ್ಟೇಕನ್ನು ಸೆಲ್ ಮಾಡಿದ್ರು ಅದರಲ್ಲಿ 2.18% ಸ್ಟೇಕನ್ನು ಗೋಲ್ಡ್ಮನ್ ಸ್ಯಾಚಸ್ ಬೈ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಇಂಡಿಯಾ ಈಕ್ವಿಟಿ ಪೋರ್ಟ್ಫೋಲಿಯೋನಲ್ಲಿ ಪ್ರವೇಗನ್ನು ಆಡ್ ಮಾಡ್ಕೊಂಡಿದ್ದಾರೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ರು.
DIIs ಕಡೆಯಿಂದ 2358 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದರಲ್ಲಿ ಮೋಸ್ಟ್ ಆಫ್ ದ ಬೈಯಿಂಗ್ ಏನಿದೆ ಮ್ಯೂಚುವಲ್ ಫಂಡ್ ಹೌಸ್ಗಳ ಕಡೆಯಿಂದನೇ ಬರ್ತಿದೆ. ಹಾಗೆ SIP ಫ್ಲೋ ಫೆಬ್ರವರಿ ತಿಂಗಳಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಹೊಸದಾಗಿ ಬಹಳಷ್ಟು SIP ಅಕೌಂಟ್ಗಳು ಕೂಡ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ DIIs ಒಂದು ಸ್ಟ್ರಾಂಗ್ ಬೈಯಿಂಗ್ ಅನ್ನ ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ. ರೀಸೆಂಟ್ ಟೈಮ್ನಲ್ಲಿ FIIs ಕಡೆಯಿಂದ ಕೂಡ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು 73 ಕೋಟಿಯ ಬೈಯಿಂಗ್ ಮಾತ್ರ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಫೆಬ್ರವರಿ ತಿಂಗಳ ರಿಟೇಲ್ ಇನ್ಫ್ಲೇಷನ್ ಡೇಟಾ ಕೂಡ ಬಂದಿದೆ. 5.1% ಇನ್ಫ್ಲೇಷನ್ ಜನವರಿ ತಿಂಗಳಲ್ಲಿ ಡಿಕ್ಲೇರ್ ಆಗಿತ್ತು. ಸೊ ಸೇಮ್ ನಂಬರೇ ಫೆಬ್ರವರಿ ತಿಂಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. 5.09% ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಎಕ್ಸ್ಪರ್ಟ್ಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದು 5.02% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ. ಹಾಗೆ RBIನ ಎಕ್ಸ್ಪೆಕ್ಟೇಷನ್ ಇರೋದು 4% ಕೆಳಗಡೆ ಇನ್ಫ್ಲೇಷನ್ ಅನ್ನ ತಗೊಂಡೋಗ್ಬೇಕು ಅಂತ. ಆ ರೀತಿಯಲ್ಲಿ 4% ಕೆಳಗಡೆ ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಬೇಗನೆ ನಮಗೆ ರೇಟ್ ಕಟ್ ಕೂಡ ನೋಡೋದಕ್ಕೆ ಸಿಗ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.